ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಾನು 9 ಗಂಟೆಗೆ ಎದ್ದೆ. ಯಾಕಂದರೆ ಸೆಕೆಂಡ್ ಶಿಫ್ಟ್ ಆಗಿದ್ನಿ ಅದಕ್ಕೆ. ಆಮೇಲೆ ಹಂಗೆ ನಾನು ಬಂದಿದ್ದು ವರ್ಕೌಟ್ ಮಾಡೋಣ ಅಂತ ಡಿಪ್ಸ್ ಹೊಡ್ಕೊಂಡು ಹಂಗೆ ಬ್ಯಾಕ್ ವರ್ಕೌಟ್ ಮಾಡ್ಕೊಂಡು ತಿರ್ಗಾ ನಾನು ಬಂದಿದ್ದು ನಮ್ಮ ಮನೆಗೆ ಹೋಗ್ತಾ ಇದ್ದೆ. ಹಂಗೆ ಅವ್ರು ಯಾರೋ ತಲೆಗೆ ಹಾಕ್ತಾಯಿದ್ರು, ಕೇಳಿಸ್ಕೊಂಡಿರ ಹೋಗ್ತಾ ಇದ್ದೆ ನಾನು. ಅವರು ತಲೆಗೆ ಮೆದಳಿಗೆ ಕೈ ಹಾಕ್ತಾಯಿದ್ರು ಮಾತಾಡ್ಸಕ್ಕೆ ಹೋದರೆ. ಅದಕ್ಕೆ ನಾನು ಯಾಕಬೇಕು ಅಂದ್ಬಿಟ್ಟು ಸುಮ್ಮನೆ ನಡ್ಕೊಂಡು ಹೋಗ್ತಾನೇ ಇದ್ದೆ. ಆಮೇಲೆ ತಿರ್ಗಾ ನಮ್ಮ ತಾತ ಕೂಗಿದ್ರು, ಏನೋ TV ಪ್ರಾಬ್ಲಮ್ ಆಗಿದೆ, ಸಂಡೇ ರೇಟಲ್ಲಿ ಏನೋ ಇದಾಗೈತೆ ನೋಡಪ್ಪ ಅಂತ ಹೇಳಿದ್ರು. ಆಮೇಲೆ ನಾನು ನೋಡ್ತಾ ಇದ್ನಿ, ಎಲ್ಲ ವೈರೆಲ್ಲ ಚೆನ್ನಾಗೇ ಇತ್ತು. ಆದರೆ ಅದು ಏನೋ ಗೊತ್ತಿಲ್ಲ, ಇದೇ ಬರ್ತಾಯಿಲ್ಲ ಟಿವಿನೇ ಬರ್ತಾಯಿಲ್ಲ. ಹೋಗಿ ಚೆಕ್ ಮಾಡಿದ್ರೂ ಬಂದಿಲ್ಲ, ಏನು ಮಾಡಿದ್ರೂ ಬಂದಿಲ್ಲ. ಸಂಡೇ ರೇಟ್ನ ಯಾಕೆ ತಿರ್ಸಿದ್ರೂ ಬಂದಿಲ್ಲ, ಆ ವೈರ್ನ ಯಾಕೆ ತಿರ್ಸಿದ್ರೂ ಬಂದಿಲ್ಲ. ತಿರ್ಗಾ ಓಕೆ ವೈರ್ನ ತಿರ್ಗಿಸ್ದೆ ಬಂದಿಲ್ಲ ಅಂದ್ಬಿಟ್ಟು ತಿರ್ಗಾ ನಮ್ಮ ತಾತನ ಕೂಗಿ ಹೇಳಿದೆ, ಇಲ್ಲ ಬಂದಿಲ್ಲ ಅಂತ ಹೇಳಿದ್ರು. ತಿರ್ಗಾ ಬಂದೆ, ತಿರ್ಗಾ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಹೋದ್ಮೇಲೆ ತಿರ್ಗಾ ಅದು ಆಗಿಲ್ಲ. ತಿರ್ಗಾ ಮನೆ ಕೆಳಗಡೆ ಬಂದೆ, ತಿರ್ಗಾ ಬಂದು ತಿರ್ಗಾ ಚೆಕ್ ಮಾಡಿದೆ, ತಿರ್ಗಾ ಹಂಗೆ ಬರ್ತಾಯಿತ್ತು. ಅವಾಗೂ ಸೆಟಪ್ ಬಾಕ್ಸ್ ಹೊಡಿಯೋದು ಹಂಗೆ ಹಿಂಗೆ ಮಾಡಿ ತಿರ್ಗಾ ನಾನು ಬಂದೆ, ಆಗಿಲ್ಲ ಅಂದ್ಬಿಟ್ಟು ತಿರ್ಗಾ ನಾನು ಬಂದಿದ್ದು ನಮ್ಮ ಮನೆಗೆ ಬಂದು ತಿರ್ಗಿ ಇನ್ನೇನು ಮಾಡೋದು, ಅವಾಗ ತಾನೇ ಎದ್ದು ಬಂದಿದ್ದನಲ್ಲ ಅಂದ್ಬಿಟ್ಟು ಹಂಗೆ ಮನೆ ಒಳಗಡೆ ಹೋಗಿ ತಿರ್ಗಾ ನಾನು ಮಾಡಿದ್ದು ಏನು ಗೊತ್ತಾ, ನಮ್ಮಮ್ಮ ಜೊತೆ ಮಾತಾಡ್ಕೊಂಡು ಹಂಗೆ ಇದ್ದೆ. ಅವಾಗ ತಾನೇ ಮನೆಗೆ ಬಂದು ತಿರ್ಗಾ ನಾನು ಮುಖ ತೊಳ್ಕೊಂಡು ತಿರ್ಗಾ ನಮ್ಮಮ್ಮಗೆ ನಾಷ್ಟ ಹಾಕ್ಕೊಡು ಅಂದರೆ ನಮ್ಮಮ್ಮ ಸೀರಿಯಲ್ ನೋಡೋದ್ರಲ್ಲೇ ಸೀರಿಯಲ್ ಒಳಗಡೆ ಹೋಗ್ಬಿಟ್ಟವ್ರು ನೋಡಿ. ಆಮೇಲೆ ನಾನು ನಾಷ್ಟ ತಿಂದ್ಬಿಟ್ಟು ಸುಮ್ಮನೆ ಹಂಗೆ ಕೂತ್ಕೊಂಡಿದ್ದೆ ಮೂವಿ ನೋಡ್ಕೊಂಡು. ಯಾವುದೋ ಲವ್ ಸ್ಟೋರಿ ಮೂವಿ ಚೆನ್ನಾಗಿತ್ತು ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅದರಲ್ಲಿ ಹೀರೋಯಿನ್ ಕೈ ಕೊಡ್ತಾಳೆ, ಅದಕ್ಕೆ ಅವನು ಕೈ ಹಿಡ್ಕೊಂತಾನೆ ಒಪ್ಕೊಬಿಟ್ಲು ಅಂತ. ಆದರೆ ಅದು ಮ್ಯಾಟ್ರೇ ಬೇರೆ. ಆಮೇಲೆ ಅದು ಮುಗಿಸ್ಕೊಂಡು ತಿರ್ಗಿ ನಾನು ರೆಡಿಯಾಗಿದ್ದು ಕಂಪ್ನಿಗೆ ರೆಡಿ ಆಗಿಬಿಟ್ಟು ಆಮೇಲೆ ನಾನು ತಿರ್ಗಾ ಊಟ ಮಾಡ್ಕೊಂಡು ತಿರ್ಗಾ ನಾನು ಬಂದಿದ್ದು ಶೂ ಹಾಕೋಣ ಅಂತ. ಶೂ ನೈಟ್ ಒಂದು ಎಲ್ಲ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ನಾವು ಮತ್ತೆ ಹುಡ್ಕೊಂಡು ಎತ್ಕೊಟ್ರು, ಬೈದ್ಲಾಡ್ಬಿಟ್ಟು, ಎಲ್ಲಂದೇ ಹಾಕ್ಬಿಡೋದು, ಎತ್ಕೊಳಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ನಮ್ಮಮ್ಮ ಬೈದರು. ಆಮೇಲೆ ನಮ್ಮಮ್ಮ ಎತ್ಕೊಟ್ರು ಶೂ. ಆಮೇಲೆ ಹಾಕ್ಕೊಂಡು ತಿರ್ಗಾ ಆ ಸಾಕ್ಸ್ ನೋಡಿದ್ರೆ ಹೆಂಗೆ ಹಾಕಿದ್ರು ಆಗ್ತಾಯಿದ್ದಿಲ್ಲ. ತಿರ್ಗಾ ನಾನು ಹೆಂಗೋ ಮಾಡಿ ಹಾಕ್ಕೊಂಡು ತಿರ್ಗಿ ನಾನು ಬಂದಿದ್ದು ನಮ್ಮೂರ ಅಣ್ಣ ಕಾರಲ್ಲಿ ಬರ್ತಾರೆ, ಅದಕ್ಕೆ ಬರೋಣ ಅಂದ್ಬಿಟ್ಟು ಬರ್ತಾ ಇದ್ದೆ ರೋಡಲ್ಲಿ. ಆ ಕಡೆ ಈ ಕಡೆ ಎಲ್ಲರೂ ನೋಡ್ತಾಯಿದ್ರು, ಯಾಕಂದರೆ ಕಂಪ್ನಿಗೆ ಹೋಗ್ತಾಯಿದ್ದಲ್ವ. ಅದಕ್ಕೆ ಎಲ್ಲರೂ ಮಕ್ಕನೇ ನೋಡೋರು, ಏನಪ್ಪ ಇವನು ಹಿಂಗೆ ರೆಡಿ ಆಗಿಬಿಟ್ಟವನೆ ಹಂಗೆ ಹಿಂಗೆ ಅಂತ. ಏನು ನಮ್ಮೂರವರೇನೋ ಹೊಸಬ್ರೇನಲ್ಲ, ಹೊಸ್ದಾಗಿ ನೋಡ್ತಾರೆ. ಯಾರೋ ಹೊಸಬ ಬಂದಂಗೆ ನೋಡೋದು. ಶೂ ಎಲ್ಲ ಹಾಕ್ಬಿಟ್ರೆ ಒಳ್ಳೆ ಇವನು ಬಂದ್ಬಿಡ್ತಾರಲ್ಲ, ಯಾರು ಆಫೀಸರ್ ಬಂದವ್ರೆ ಅನ್ಕೊಬಿಡ್ಬೇಕು, ಹಂಗೆ ಆ ಥರ ಹೊಸ್ದಾಗಿ ನಮ್ಮೂರ ಅಣ್ಣ ಬರ್ತಾರೆ ಅನ್ನೋ ವೆಯ್ಟ್ ಮಾಡ್ತಾನೇ ಇದ್ದೀನಿ, ಬಂದೇ ಇಲ್ಲ. ಆಮೇಲೆ ಎಷ್ಟೊತ್ತಾದರೂ ಬಂದಿಲ್ಲ. ಏನು ಮಾಡೋದು ಅಂದ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ಕೊಂಡು ಇವ್ರನ್ನ ಮಾತಾಡ್ಸ್ಕೊಂಡು ನಾನು ಇದ್ದೆ. ಏನಪ್ಪ ಮಾಡೋದು ಅಂದ್ಕೊಂಡು ಹಂಗೆ ಇದು ಮಾಡ್ಕೊಂಡು ತಿರ್ಗಾ ಅವನೇ ಯಾರೋ ಕೇಳ್ದ ಎಲ್ಲೋ ಇದಕ್ಕೆ. ಮತ್ತು ನಮ್ಮೂರ ಅಣ್ಣ ಬಂದ. ನಾನು ತಿರ್ಗಾ ಅಲ್ಲಿಂದ ಬಂದು ತಿರ್ಗಿ ನಾನು ಬಂದಿದ್ದು ಕಂಪ್ನಿ ಹತ್ರ. ಅಲ್ಲಿ ನಮ್ಮ ಅದ್ಯಾರೋ ಅಣ್ಣ ಸಿಗ್ದ. ಆ ಅಣ್ಣಂಗೆ ತಲೆಗೆ ಹಾಕ್ತಾಯಿದ್ದೆ, ನನಗೂ ಆ ಅಣ್ಣ ತಲೆಗೆ ಹಾಕ್ತಾಯಿದ್ರು. ಹಂಗೆ ತಲೆಗೆ ಹಾಕ್ತಾ ತಿರ್ಗಾ ಆಮೇಲೆ ಸುಮ್ಮನೆ ಹೊರಟೋದ್ರೆ. ಮತ್ತೆ ಕಂಪ್ನಿ ಬಿಟ್ಟಾದ್ಮೇಲೆ ತಿರ್ಗಾ ನಮ್ಮೂರ ಅಣ್ಣ ಕರ್ಕೊಬಂದು ನಮ್ಮೂರಲ್ಲಿ ಬಿಟ್ಟ. ತಿರ್ಗಾ ಅಲ್ಲಿಂದ ಬಂದರೆ ಬರೀ ಕತ್ಲೆ. ಆಮೇಲೆ ಹಂಗೆ ಬಂದು ತಿರ್ಗಾ ಹೆಂಗೋ ಏನೋ ಮಾಡಿ ಮನೆ ಹತ್ರ ಬಂದು ತಿರ್ಗಾ ಹಂಗೆ ಕಡೆ ಈ ಕಡೆ ನೋಡ್ಕೊಂಡು ಆ ನಾಯಿಗಳು ನೋಡಿದ್ರೆ ನನ್ನೇ ಬೊಗಳ್ತವೆ ಏನೋ ಕಚ್ಚಂಗೆ. ತಿರ್ಗಾ ಏನೋ ಮಾಡಿ ಮನೆ ಹತ್ರ ಬಂದ್ಬಿಟ್ಟೆ. ತಿರ್ಗಾ ನಾನು ಹೋಗಿ ಶೂ ಬಿಚ್ಚಿ
ಲೇಸ್ ಬಿಚ್ಚಿ, ಶೂ ಬಿಚ್ಚಿ, ಸಾಕ್ಸ್ ಬಿಚ್ಚಿ, ಆಮೇಲೆ ತಿರ್ಗಿ ನಾನು ಬಂದಿದ್ದು, ಮಗ ಎಲ್ಲ ತೊಳ್ಕೊಂಡು ನಾನು ಹೋಗಿದ್ದು ನಮ್ಮ ಹಳೆ ಮನೆ ಹತ್ರ. ಅದೇ ಗೊತ್ತಲ್ವ ನಮ್ಮ ಹಳೆ ಅಡ್ಡ, ಯಾವಾಗ ಬಂದಿಲ್ಲಿ ಮಲಗೋದು. ಏನಪ್ಪ ಮಾಡೋದು ಅಂತ ನೋಡಿದ್ರೆ ಕತ್ಲಲ್ಲಿ ನಡ್ಕೊಂಡು ಬರ್ತಾ ಇದ್ನಿ. ಏನಂದರೆ ದೇವ್ಗಳೋಡ ಓಡಾಡೋ ಟೈಮಲ್ಲಿ ನಡ್ಕೊಂಬರ್ಬೇಕಂದ್ರೆ ಎಲ್ಲರಿಗೂ ಭಯನೇ. ನೋಡ್ರಿ ಯಾರೂ ಇಲ್ಲ ರೋಡಲ್ಲಿ. ಈ ಥರ ಇದ್ದರೆ ಎಲ್ಲಿ ಯಾವ ಜನ ಎಲ್ಲ ಹೋಗ್ತಾರೆ. ಅದು 11:30 ಟೈಮು. ಈ ಟೈಮಲ್ಲಿ ಹೋಗ್ಬೇಕಂದ್ರೆ ಯಾರಿಗಾಗುತ್ತಾ? ನೋಡಿ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ಅಲ್ಲಿಂದನೇ ನಾಯಿಗಳು ಬರುತ್ತವೆ. ಒಳ್ಳೆ ಕಳ್ಳಿದ್ದಂಗಿದ್ದೀನಿ ಅಂದ್ಬಿಟ್ಟು. ಈ ಥರ ಇದ್ದರೆ ಹಿಂಗಿದ್ದೆ. ನೋಡಿ ಒಂದು ಟೋಪಿ ಹಾಕೊಂಡು ಅದಕ್ಕೆ ನಾಯಿಗಳೆಲ್ಲ ಕಳ್ಳಿದ್ದಂಗೆ ಅವನೇ ಅಂದ್ಬಿಟ್ಟು ಅಟ್ಟಾಡ್ಸೋಕ್ಕೆ ಬಂದ್ಬಿಟ್ಟವೆ. ಕಳ್ಳನ ತಿನ್ಕೊಂಡು ಅಟ್ಟಾಡಿಸ್ತವೆ. ಏನೋ ಮಾಡ್ಕೊಂಡು ಹಂಗೆ ಬರೋ ಅಂತ ಬಂದು ಆಮೇಲೆ ನೋಡಿ ಲಾಸ್ಟಿಗೆ ನಾನು ಬಿಟ್ಟಿಲ್ಲ. ಅದಕ್ಕೆ ಹೋಗ್ತಾ ಇರೋದು. ಇದೇ ಥರ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್.